ಕೂಡ ಪ್ರಳಯ ಕಾಲದಲ್ಲಿ ನಾಶ ಆಯಿತು, ಎಲ್ಲವೂ ಕೂಡ ಹೋಯಿತು ಅಂತ ಹೇಳಿದರೆ ಈ ಎಲ್ಲವನ್ನು ಕೂಡ ನಾಶ ಮಾಡಿ ತನ್ನ ಮೂಲ ರೂಪಕ್ಕೆ ತಂದುಕೊಂಡು ಆ ಮೂಲ ರೂಪವನ್ನು ಪೂರ್ತಿ ಪ್ರಕೃತಿಯಾಗಿ ಪರಿಣಾಮವಾದಂತಹ ಸಮಸ್ತ ಪ್ರಪಂಚವನ್ನು ಕೂಡ ಭಗವಂತ ತನ್ನ ಉದರದಲ್ಲಿ ಇಟ್ಟುಕೊಂಡು ಅದಕ್ಕೆ ಒಂದು ವಿಶ್ರಾಂತಿಯನ್ನು ಕೊಡ್ತಾನಂತೆ ಭಗವಂತ. ಈ ರೀತಿಯಾದಂತಹ ಎಲ್ಲವನ್ನೂ ಕೂಡ ಕಾಲನಾಮಕ ಹರಿ ಇದೆಲ್ಲವನ್ನು ಕೂಡ ಮಾಡ್ತಾನೆ. ಕಾಲ ಅನ್ನುವಂತಹ ಹೆಸರಿನಿಂದಾಗಿ ಎಲ್ಲವನ್ನು ಕೂಡ ಮಾಡ್ತಾನೆ ಅಂತವನು ಭಗವಂತ. ಅಂತಹ ಭಗವಂತ ನನ್ನನ್ನು ಕಾಪಾಡಲಿ ಅಂತ ಆ ಗಜೇಂದ್ರ ವೇದ ಹೇಳಿದ ರೀತಿಯಲ್ಲಿಯೇನೆ ಸ್ತೋತ್ರವನ್ನು ಮಾಡ್ತಾ ಇದ್ದಾನಂತೆ. ನ ಯಸ್ಯ ದೇವಾ ಋಷಯಃ ಪದಂ ವಿದುಃ ಜಂತುಃ ಪುನಃ ಕೋರ್ಹತಿ ಗಂತುಮೀರಿತುಂ ಯಥಾ ನಟಸ್ಯಾಕೃತಿಭಿರ್ವಿಚೇಷ್ಟತೋ ದುರತ್ಯಯಾನುಕ್ರಮಣ ಸಮಾವತು ಅಂತ. ಅಲ್ಲಿ ಹೇಳಬೇಕಾದ್ರೆ ಭಗವಂತನ ಅನೇಕ ರೂಪಗಳು, ಭಗವಂತ ಎಷ್ಟು ರೂಪಗಳನ್ನು ತಾಳಿದರೂ ಕೂಡ, ಭಗವಂತ ಎಷ್ಟು ರೂಪಗಳಲ್ಲಿ ತನ್ನ ಶಕ್ತಿಯನ್ನು ತೋರಿಸಿದರೂ ಕೂಡ ಅದನ್ನು ನಮಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಎಂಥವನು ಭಗವಂತ ಅಂತ ಹೇಳಿದ್ರೆ ಇಷ್ಟು ತಿಳಿದರೆ ಸಾಕು, ನಮ್ಮಿಂದ ತಿಳಿಯಲು ಅಸಾಧ್ಯನಾದವನು ಭಗವಂತ. ಭಗವಂತನ ತಿಳುವಳಿಕೆ, ಭಗವಂತನ ಬಗ್ಗೆ ಸ್ವಲ್ಪ ಆದರೂ ಜ್ಞಾನ ಇದೆ ಅಂತ ಹೇಳಿದರೆ ಆ ವ್ಯಕ್ತಿಯ ಬಾಯಲ್ಲಿ ಭಗವಂತನ ಬಗ್ಗೆ ನನಗೇನೂ ಗೊತ್ತಿಲ್ಲ ಅನ್ನೋ ಮಾತು ಬರಬೇಕು ಅಂತ ಶಾಸ್ತ್ರ ಹೇಳ್ತದೆ. ಆದರೆ ಭಗವಂತ ವೇದಗಳಿಂದಲೇ ಸಂಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟು ಮೇಲೆ ಇಲ್ಲಿ ಮುಂದೆ ಹೋಗ್ತಾ ಅದನ್ನು ಕೂಡ ತಿಳಿಸ್ಕೊಡ್ತಾರೆ. ಅಲ್ಲಿ ಎಷ್ಟು ಮೇಲೆ ಹೋದಾಗಲೂ ಕೂಡ ನಾವು ಅಲ್ಲಿ ಭಗವಂತ ಯಾವುದರಿಂದಲೂ ಕೂಡ ನಮೋ ಗಿರಾಂ ವಿದೂರಾಯ ಮನಸಶ್ಚೇತಸಾಮಪಿ ಅಂತ ಹೇಳ್ತಾ ಭಗವಂತ ಯಾವುದರಿಂದಲೂ ಕೂಡ ನಮಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನಮೋ ಗಿರಾಂ ಅಂದರೆ ಮಾತುಗಳಿಂದಲೂ ಕೂಡ, ಮಾತುಗಳು ಅಂತ ಹೇಳಿದರೆ ನಾವು ಮೊದಲಿಗೆ ಪುರಾಣ ವಾಕ್ಯಗಳನ್ನು ಇಟ್ಕೊಂಡ್ರು, ಪುರಾಣ ವಾಕ್ಯದ ಒಂದು ಸ್ಟೆಪ್ ಮೇಲೆ ಹೋಗಿ ವೇದವಾಕ್ಯಗಳ ತನಕ ಹೋದ್ರು, ಆ ವೇದವಾಕ್ಯಗಳು ಕೂಡ ಭಗವಂತನನ್ನು ಪೂರ್ತಿಯಾಗಿ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಅಂತ ಹೇಳಿದರೆ ವೇದಾಭಿಮಾನಿಯಾದಂತಹ ಲಕ್ಷ್ಮೀದೇವಿಯೇ ಕೊನೆಗೆ ಕೈ ಎತ್ತಿ ಬಿಡ್ತಾಳಂತೆ. ನ ರಮಾಪಿ ಪದಾಂಗುಲೀಲ ಸನ್ನಖಧೂರಾಜ ದನಂದ ಸದ್ಗುಣ. ಆ ಭಗವಂತನ ಗುಣಗಳನ್ನು ನಾನು ಹೇಳಬೇಕು ಅಂತಾರೆ ವೇದಾಭಿಮಾನಿಯಾದಂತಹ ಲಕ್ಷ್ಮೀದೇವಿಯು ಕೂಡ ಸಂಪೂರ್ಣವಾಗಿ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾಳಂತೆ. ಆದ್ದರಿಂದ ಯಾವುದರಿಂದಲೂ ಕೂಡ ಭಗವಂತನನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆ ಭಗವಂತನ ಮಹಿಮೆಯನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆ ಭಗವಂತನ ರೂಪಗಳನ್ನು ಕೂಡ ನಾವು ತಿಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಅಷ್ಟು ವಿಚಿತ್ರವಾದಂತಹ ಅದ್ಭುತವಾದಂತಹ ಮಹಿಮೆಗಳನ್ನು ಭಗವಂತ ಮಾಡ್ತಾ ಬರ್ತಾನಂತೆ. ಅದನ್ನೇ ಹೇಳಿದ್ದು ನಯಸ್ಯ ದೇವಾ ಋಷಯಃ ಪದಂ ವಿದುಃ ಜಂತು ಪುನಃ ಕೋರ್ಹತಿ ಗಂತು ಮೀರಿತುಂ. ದೇವತೆಗಳೇ ಭಗವಂತ ನಿನ್ನನ್ನು ತಿಳಿಬೇಕಾದ್ರೆ ಸಾಧ್ಯ ಆಗೋದಿಲ್ಲ ಅವ್ರ ಕೈಯಿಂದ. ಅಂತಹದ್ದು ಒಬ್ಬ ಮನುಷ್ಯ, ಸಾಮಾನ್ಯ ಮನುಷ್ಯ ಒಂದು ಜೀವಿ ನಾನು, ಅದರಲ್ಲಿಯೂ ಕೂಡ ಜ್ಞಾನವಿಲ್ಲದಂತಹ ಒಂದು ಜೀವಿ ನಾನು, ನನ್ನಿಂದ ಏನು ಸಾಧ್ಯ? ಆದರೂ ಕೂಡ ಏನೋ ಪೂರ್ವಜನ್ಮದ ಸ್ಮರಣೆಯಿಂದಾಗಿ ಸ್ತೋತ್ರ ಮಾಡ್ತಾ ಇದ್ದೀನಿ, ನನ್ನನ್ನು ಬಂದು ಕಾಪಾಡುವಂತ. ಯಾಕಂದರೆ ಅಷ್ಟು ರೂಪಗಳು ಭಗವಂತನದ್ದು ಅಂತ. ಯಥಾ ನಟಸ್ಯಾಕೃತಿಭಿರ್ವಿಚೇಷ್ಟತೋ ದುರತ್ಯಯಾನುಕ್ರಮಣ ಸಮಾವತು ಅಂತ. ಒಬ್ಬ ನಾಟಕಕ್ಕೆ ಹೋದಾಗ ನಾವು ನಾಟಕ ಮಾಡುವಂತಹ ಒಬ್ಬ ವ್ಯಕ್ತಿ ಪಾತ್ರಗಳು ಸಿಗಲಿಲ್ಲ ಅಂತ ಹೇಳಿದ್ರೆ ಅನೇಕ ಪಾತ್ರಗಳನ್ನು ಒಬ್ಬನೇ ಮಾಡಿಬಿಡ್ತಾನೆ. ಕೆಳಗೆ ನಮ್ಮ ಜೊತೆ ಮಾತನಾಡಿ ಹೋದಂತಹ ಒಬ್ಬ ವ್ಯಕ್ತಿ ಮೇಲೆ ಹೋಗಿ 5 ಪಾತ್ರಗಳನ್ನು ಹಾಕಿದರೆ ಈ ವ್ಯಕ್ತಿಯೇ 5 ಪಾತ್ರಗಳನ್ನು ಹಾಕಿದ್ದು ಅಂತ ನಮಗೆ ಗೊತ್ತಾಗೋದಿಲ್ಲ. ಅಂತಹದ್ದು ಅನಂತ ಪಾತ್ರಗಳಿಂದಾಗಿ ನಮ್ಮನ್ನು ನಮಗೆ ಸಂದೇಶವನ್ನು ಕೊಡ್ತಕ್ಕಂತಹ ಭಗವಂತನ ರೂಪಗಳನ್ನು ನಾವು ಹೇಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ? ಆದ್ದರಿಂದ ಅನೇಕ ರೂಪಗಳಿಂದ ಭಗವಂತ ನಮ್ಮನ್ನು ಯಾವತ್ತಿಗೂ ಕೂಡ ಕಾಪಾಡ್ತಾ ಇರ್ತಾನೆ ಅಂತ. ದಿದೃಕ್ಷವೋ ಯಸ್ಯ ಪದಂ ಸುಮಂಗಲಂ ವಿಮುಕ್ತ ಸಂಗ ಮುನಯಸ್ಸು ಸಾಧವಃ ಚರಂತ್ಯಲೋಕ ವ್ರತಮವ್ರಣಂಬನೆ ಸರ್ವಾತ್ಮಭೂತಾಃ ಸುಹೃದ ಸಮೇಗತಿ. ಆದ್ದರಿಂದಾಗಿ ಅಂತಹ ಮಂಗಳಕರವಾದಂತಹ ರೂಪ ಆ ಭಗವಂತನನ್ನು ನಾವು ಸಾಕ್ಷಾತ್ಕಾರ ಪಡ್ಕೊಳ್ಬೇಕು ಅಂತಾದರೆ ಆ ಭಗವಂತನ ನಮ್ಮ ಯೋಗ್ಯತಾನುಸಾರವಾಗಿ ಆದರೂ ಆ ಭಗವಂತನ ಒಂದು ಅನುಗ್ರಹ ನಮಗೆ ಬೇಕು. ಭಗವಂತನನ್ನು ನಾವು ಕಾಣಬೇಕು ಅಂತಾದರೆ ಅದಕ್ಕೆ ಅವನಲ್ಲಿ ಸರ್ವಾತ್ಮಭೂತಾಃ ಸುಹೃದಃ ಸಮೇಗತಿ ಅಂತ ಹೇಳಿದ್ದಲ್ಲಿ. ಸುಹೃದ ಅಂತ ಒಳ್ಳೆಯ ಮನಸ್ಸಿಟ್ಟು ನಮ್ಮ ಮನಸ್ಸು, ನಮ್ಮ ಅಂತಃಕರಣ ಅನ್ನುವಂಥದ್ದು ನಿರ್ಮಲ ಮಾಡಿಕೊಂಡು ಈ ನಿತ್ಯ ಅನುಷ್ಠಾನ ಕರ್ಮಗಳಿಂದಾಗಿ ನಾವು ನಿರ್ಮಲ ಮಾಡಿಕೊಂಡಾಗ ಮಾತ್ರ ಅಂತಹ ಅಂತಃಕರಣ ಶುದ್ಧವಾದಂತಹ ಮನಸ್ಸಿನಲ್ಲಿ ಆ ಭಗವಂತನ ಬಿಂಬ ಅನ್ನುವಂಥದ್ದಲ್ಲಿ ಬರಲಿಕ್ಕೆ ಸಾಧ್ಯ. ಅಂತಹ ಇದರಲ್ಲಿ ನಾವು ಭಗವಂತನನ್ನು ಕಾಣಬೇಕು. ಹಾಗಾಗಿ ಆ ಭಗವಂತನನ್ನು ಶುದ್ಧ ಅಂತಃಕರಣದಲ್ಲಿ ನಾನು ನೋಡಲಿಕ್ಕೆ ಪ್ರಯತ್ನ ಮಾಡ್ತೀನಷ್ಟೇ ಅಂತ ಆ ಗಜೇಂದ್ರ ಅಲ್ಲಿ ಹೇಳ್ಕೊಳ್ತಾ ಇದ್ದಾನಂತೆ. ನ ವಿದ್ಯತೆ ಯಸ್ಯ ಜ ಜನ್ಮ ಕರ್ಮವ ನ ನಾಮರೂಪೇ ಗುಣದೋಷ ಏವವ ತಥಾಪಿ ಲೋಕಸ್ಯ ಜ ಸಂಭವಾಯ ಯಸ್ವಮಾಯಯ ತಾನ್ಯನುಕಾಲ ಮೃಚ್ಛತಿ. ಎಂಥವನು ಮತ್ತೆ ಭಗವಂತ ಅಂತ ಹೇಳಿದರೆ ನಿಮ್ಮ ಥರ ಭಗವಂತ ಕರ್ಮಕ್ಕೆ ಅನುಗುಣವಾಗಿ ಹುಟ್ಟೋನಲ್ಲ. ಜೀವಿ ಮನುಷ್ಯ ಒಬ್ಬ ಭೂಮಿ ಮೇಲೆ ಹುಡ್ತಾನೆ ಅಂತ ಹೇಳಿದರೆ ತನ್ನ ಕರ್ಮದ ಅನುಗುಣವಾಗಿ ಹಿಂದೆ ಪ್ರಾರಬ್ಧ ಏನು ಮಾಡಿರ್ತಾನೋ ಅದನ್ನು ಅನುಭವಿಸಲಿಕ್ಕೆ ಹುಡ್ತಾನೆ. ಕರ್ಮ ಖಾಲಿ ಆಯಿತು ಅಂತಾದರೆ ಅವನಿಗೆ ಹುಟ್ಟಿಲ್ಲ ಅಲ್ಲಿ. ಹಾಗಾಗಿ ಕರ್ಮಕ್ಕೆ ಅನುಗುಣವಾಗಿ ಜೀವಿ ಹುಡ್ತಾನೆ. ಆ ರೀತಿ ಭಗವಂತನ ಹುಟ್ಟಲ್ಲ ಅಂತ, ಆ ರೀತಿಯಾಗಿ ಭಗವಂತ ಹುಟ್ಟೋದಲ್ಲ. ಹಾಗಾಗಿ ಭಗವಂತನ ಹುಟ್ಟು ಎಂಥದ್ದು ಅಂತ ಹೇಳಿದ್ರೆ ನವಿದ್ಯತೆ ಯಸ್ಯ ಚ ಜನ್ಮ ಕರ್ಮವ ನ ನಾಮರೂಪೇ ಗುಣದೋಷ ಏವವ.
ಅವನಿಗೆ ನಾಮ ರೂಪ ಇಂಥದ್ದೇ ಒಂದು ನಾಮ ಇಂಥದ್ದೇ ಒಂದು ರೂಪ ಅಂತಿಲ್ಲ, ಅಥವಾ ಇಂಥದ್ದೇ ಒಂದು ನಾಮ ಅಂತ ಹೇಳಿದ ತಕ್ಷಣ ಹೊರಗಿರುವಂತಹ ವ್ಯಕ್ತಿಗಳಿಗೆ ನಾವು ಹೆಸರಿಟ್ಟರೆ ಅದಕ್ಕೆ ಅನುರೂಪವಾದಂತಹ ಹೆಸರೇನೋ ಇಟ್ಟಿರ್ತೀವಿ, ಅದಕ್ಕೆ ಅನುರೂಪವಾದ ವ್ಯಕ್ತಿತ್ವ ಅವರಿಗೆ ಇರೋದಿಲ್ಲ. ಆ ರೀತಿಯಾದ ನಾಮರೂಪಗಳನ್ನು ಭಗವಂತ ಇವತ್ತಿಗೂ ಕೂಡ ತಾಳಿಲ್ಲ. ಈ ರೀತಿಯಾಗಿ ನಾವು ಭಗವಂತನನ್ನು ಚಿಂತನೆ ಮಾಡಬೇಕು. ತಥಾಪಿ ಲೋಕಸ್ಯ ಚ ಸಂಭವಾಯ ಯಸ್ವ ಮಾಯಯ ತಾನ್ಯನುಕಾಲ ಮೃಚ್ಛತಿ. ಇಂತಹ ಈ ರೀತಿಯಾಗಿ ಭಗವಂತನನ್ನು ಸ್ಮರಣೆ ಮಾಡಿದ ವ್ಯಕ್ತಿಗಳು ತಾವು ಏನು ಮಾಡ್ತಾರೆ, ಈ ಜನ್ಮದಿಂದಾಗಿ ಮುಕ್ತಿಯನ್ನು ಪಡೀತಾರೆ ಅಂತ. ತಸ್ಮೈ ನಮಃ ಪರೇಶಾಯ ಬ್ರಹ್ಮಣೇ ನಂದಶಕ್ತಯೇ ಅರೂಪಾಯೋರು ರೂಪಾಯ ನಮ ಆಶ್ಚರ್ಯಕರ್ಮಣೆ ಅಂತ ಪರಿಪರಿಯಾಗಿ ಎಷ್ಟು ತನ್ಮಯತೆಯಿಂದಾಗಿ ತಲ್ಲೀನನಾಗಿ ಆ ಗಜೇಂದ್ರ ಹೇಳ್ತಾ ಇದ್ದಾನೆ. ಒಂದು ಪ್ರಾಣಿ ಭಗವಂತನನ್ನು ಈ ರೀತಿಯಾಗಿ ಸ್ತೋತ್ರ ಮಾಡ್ತದೆ ಅಂತ ಹೇಳಿದ್ರೆ ಅದು ಭಾರಿ ಅದ್ಭುತವಾದಂತಹ ಸಂಗತಿ ಅಂತಲೇ ಹೇಳಬೇಕು ಅಂತ. ತಸ್ಮೈ ನಮಃ ಪರೇಶಾಯ ಬ್ರಹ್ಮಣೇ ಅನಂತಶಕ್ತಿಯೇ ಅಂತ. ಬ್ರಹ್ಮಣೇ ಅನಂತಶಕ್ತಯೇ, ನಾನು ಹಿಂದೆ ಹೇಳಿದಂತೆ ಯಾವ ಅನಂತ ಶಕ್ತಿಗಳು, ನಾವು ಇಂದ್ರ ಚಂದ್ರ ಸೂರ್ಯ ಇಷ್ಟು ಬೆಳಕನ್ನು ಕೊಡ್ತಾನೆ, ಸಮಸ್ತ ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯ, ಅವನಲ್ಲಿ ಶಕ್ತಿ ಬಂದಿದ್ದು ಹೇಗೆ? ಅದು ಭಗವಂತ ಒಳಗಿದ್ದುಕೊಂಡು ಮಾಡಿದ್ದು ಅಂತಲೇ ತಿಳಿಬೇಕು ಅಂತ. ಎಲ್ಲರಿಗೂ ಕೂಡ ಒಡೆಯ ಆ ಭಗವಂತ ಸೂರ್ಯನಲ್ಲಿದ್ದು ಆ ಪ್ರಕಾಶವನ್ನು ಕೊಡ್ತಾನೆ, ಚಂದ್ರನಲ್ಲಿದ್ದು ಬೆಳದಿಂಗಳನ್ನು ಕೊಡ್ತಾನೆ, ಅಗ್ನಿಯಲ್ಲಿದ್ದು ಬೆಳಕನ್ನು ಕೊಡ್ತಾನೆ. ಈ ಎಲ್ಲ ಶಕ್ತಿಗಳು ಎಲ್ಲದಕ್ಕೂ ಕಾರಣ ಅದು ಭಗವಂತನೇ ಅಂತ ತಿಳಿಯಬೇಕು. ಆದ್ದರಿಂದಾಗಿಯೇ ಅವನನ್ನು ಅನಂತ ಶಕ್ತಯೇ ಅಂತ ಅಲ್ಲಿ ಕೊಂಡಾಡಿದ್ದಲ್ಲಿ. ಅರೂಪಾಯ ಉರುರೂಪಾಯ ನಮ ಆಶ್ಚರ್ಯಕರ್ಮಣೆ. ಭಗವಂತನ ಕರ್ಮಗಳು ಎಂಥದ್ದು ಅಂತ ಹೇಳಿದ್ರೆ ಆಶ್ಚರ್ಯ ಕರ್ಮ. ಪ್ರತಿಯೊಬ್ಬನೂ ಕೂಡ ಆಲೋಚನೆ ಮಾಡಿದಾಗ ಆಶ್ಚರ್ಯ ಆಗಬೇಕು, ಎಂಥದ್ದಿದು ಕರ್ಮ ಅಂತ. ಒಂದು ಸಾಮಾನ್ಯ ಉದಾಹರಣೆಯನ್ನು ನೋಡೋದು ಅಂತಾದರೆ 14 ಲೋಕಗಳನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಅದರಲ್ಲಿ 84 ಲಕ್ಷ ಜೀವರಾಶಿಗಳನ್ನು ಭಗವಂತ ನಿಯಮನೆ ಮಾಡ್ತಾನೆ. ಆ ಜೀವರಾಶಿಗಳಿಗೆ ಪ್ರತಿಯೊಂದು ಜೀವರಾಶಿಗಳಿಗೂ ತನ್ನದೇ ಆದಂತಹ ಕರ್ಮಗಳಿಗೆ ಅನುಗುಣವಾಗಿ ಫಲವನ್ನು ಕೊಡ್ತಾನೆ ಆ ಜನ್ಮದಲ್ಲಿ. ಇವತ್ತು ನಾವೆಲ್ಲರೂ ಕೂಡ ಇಷ್ಟು ಕ್ಷೇಮವಾಗಿ ನಮ್ಮ ಮನೆಯಿಂದ ಇಲ್ಲಿಯವರೆಗೆ ಬಂದಿದ್ದೀವಿ. ಮಧ್ಯ ದಾರಿಯಲ್ಲಿ ಎಷ್ಟೋ ಅನಾಹುತಗಳು, ಎಷ್ಟೋ ಗಾಡಿಯಲ್ಲಿ ಬರಬೇಕಾದ್ರೆ ಎಷ್ಟು ಕಾನ್ಸಂಟ್ರೇಷನ್ ಇರಬೇಕು ಮನುಷ್ಯನಿಗೆ. ಅಂತಹ ಎಲ್ಲದನ್ನು ಕೂಡ ದಾಟಿ ನಾವು ಇಲ್ಲಿಗೆ ಸೇರ್ತೀವಿ, ರಾತ್ರಿ ಕ್ಷೇಮವಾಗಿ ಮನೆಗೆ ಹೋಗ್ತೀವಿ ನಾವು ಅಂತ ಹೇಳಿದರೆ, ಇಷ್ಟೆಲ್ಲ ಕೆಲಸವನ್ನು ಕೂಡ ನಿಂತ್ಕೊಂಡು ಅಲ್ಲಿ ಒಬ್ಬನೇ ವ್ಯಕ್ತಿ ತನ್ನ ಸಿಸ್ಟಮ್, ಒಂದು ಕಂಪ್ಯೂಟ್ರಲ್ಲಿ ಜಾಸ್ತಿ ಆಯಿತು ಅಂದರೆ ವೈರಸ್ ಬಂದುಬಿಟ್ಟು ಅದು ಹಾಳಾಗೋಗ್ಬಿಡ್ತದೆ, ನೀವು ಕೆಲಸ ಮಾಡೋದಿಲ್ಲ. ಅಂತಹದ್ದು 84 ಲಕ್ಷ ಜೀವರಾಶಿಗಳನ್ನು, 84 ಲಕ್ಷ ಜೀವಿರಾಶಿಗಳು ಅಂದರೆ ಅಷ್ಟೇ ಇರೋದಂತಲ್ಲ, 84 ಲಕ್ಷ ತರಹದ ಜೀವಿರಾಶಿಗಳು, ಅದು ಅನಂತ ಮತ್ತೆ ಜೀವರಾಶಿಗಳು. ಅಂತಹ ಅನಂತ ಜೀವರಾಶಿಗಳಿಗೆ ಆಯಾ ಕರ್ಮಗಳನ್ನು ಆಯಾ ಸಮಯದಲ್ಲಿ ಮಾಡ್ತಾನೆ ಭಗವಂತ, ಮಾಡಿಸ್ತಾನೆ ಭಗವಂತ ಅಂತ ಹೇಳಿದರೆ ಆ ಭಗವಂತನ ಮಹಿಮೆ ಎಂಥದ್ದು ಅದನ್ನು ತಿಳಿಬೇಕು. ತಿಳಿದು ಸ್ತೋತ್ರ ಮಾಡಿದಾಗ ಭಗವಂತ ಬಂದು ನಮಗೆ ರಕ್ಷಣೆ ಕೊಡ್ತಾನೆ. ನಮಗೆ ಎಷ್ಟೆಲ್ಲವನ್ನು ಕೂಡ ಭಗವಂತ ಮಾಡ್ತಾನೆ. ಅಷ್ಟರಲ್ಲಿ ಸೃಷ್ಟಿ ಸ್ಥಿತಿ ಲಯ ಈ ಎಲ್ಲವನ್ನೂ ಕೂಡ ಎಲ್ಲೋ ಇದ್ದುಕೊಂಡು ಭಗವಂತ ಮಾಡಿಸ್ತಾನೆ ಅಂತ ಹೇಳಿದರೆ ಎಲ್ಲೋ ಇದ್ದುಕೊಂಡಲ್ಲ, ಎಲ್ಲ ಕಡೆಯಲ್ಲಿಯೂ ಕೂಡ ಭಗವಂತ ಇದ್ದುಕೊಂಡು ಸಾಕ್ಷಿಣೆ ನಮ್ಮ ಆತ್ಮಪ್ರದೀಪಾಯ. ಎಲ್ಲೋ ಕಲ್ತಿದ್ದಲ್ಲ ಭಗವಂತ, ನಮ್ಮ ಆತ್ಮಪ್ರದೀಪಾಯ, ತನ್ನಲ್ಲಿಯೇ ಆ ಶಕ್ತಿ ಅನ್ನುವಂಥದ್ದಿದೆ, ಇನ್ನೊಬ್ಬರಿಂದ ಕಲಿತು ತಾನು ಮಾಡ್ತಾ ಇರುವಂಥದ್ದಲ್ಲ. ಇದು ನಮ್ಮ ಆತ್ಮಪ್ರದೀಪಾಯ ಸಾಕ್ಷಿಣೇ ಪರಮಾತ್ಮನೇ. ನಾವು ಮಾಡುವ ಪ್ರತಿಯೊಂದು ಕರ್ಮಕ್ಕೂ ಕೂಡ ಸಾಕ್ಷಿಯಾಗಿ ನಿಂತಿರ್ತಾನೆ. ನಾವು ಯಾರಿಗೂ ಕಾಣಿಸೋದಿಲ್ಲ ಅಂತ ಏಕಾದಶಿ ಹಣ್ಣು ತಿಂದರೆ ಅದು ಭಗವಂತ ನೋಡಿರ್ತಾನೆ. ಅದನ್ನು ಭಗವಂತ ಪ್ರತಿ ಕಡೆಯಲ್ಲಿಯೂ ಕೂಡ ಇದ್ದು ಸಾಕ್ಷಿಯಾಗಿ ಎಲ್ಲವನ್ನೂ ಕೂಡ ನೋಡ್ತಾ ಇರ್ತಾನೆ, ಎಲ್ಲದಕ್ಕೂ ಕೂಡ ಸಾಕ್ಷಿಯಾಗಿರ್ತಾನೆ. ಅಂತಹ ಭಗವಂತನನ್ನು ನಾವು ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ಭಗವಂತ ಅನೇಕ ರೂಪಗಳನ್ನು ತಾಳಿದ್ರು, ಅನೇಕ ಜನ್ಮಗಳು, ಅನೇಕ ರೀತಿಯಾದಂತಹ ಅವತಾರಗಳನ್ನು ಮಾಡಿದರೂ ಕೂಡ ಭಗವಂತನ ಉದ್ದೇಶ ಅದು ಭಕ್ತರನ್ನು ಅನುಗ್ರಹ ಮಾಡೋದಕ್ಕೋಸ್ಕರನೇ. ಎಷ್ಟೋ ರೂಪಗಳನ್ನು ತಾಳಿದರೂ ಕೂಡ ಒಂದೊಂದು ರೂಪದಿಂದಲೂ ಕೂಡ ಭಗವಂತ ನಮ್ಮನ್ನು ಅನುಗ್ರಹ ಮಾಡಲಿಕ್ಕೋಸ್ಕರನೇ ಬರ್ತಾನೆ ಅಂತ. ಆದ್ದರಿಂದಾಗಿ ಇನ್ನು ಅನೇಕ ರೀತಿಯಾಗಿ ಗಜೇಂದ್ರ ಪರಿಪರಿಯಾಗಿ ಆ ಭಗವಂತನ ಸ್ತೋತ್ರ ಮಾಡ್ತಾನಂತೆ. ಇಷ್ಟೆಲ್ಲ ಸ್ತೋತ್ರ ಮಾಡಿದ ಮೇಲೆ ತಂ ದುರತ್ಯಯ ಮಾಹಾತ್ಮ್ಯಂ ಭಗವಂತಂ ನತೋಸ್ಮ್ಯಹಂ. ಇಷ್ಟೆಲ್ಲ ಮಾಡಿದೆ ನಾನು, ಈಗ ನನಗೆ ನೆನಪಾಯಿತು ಭಗವಂತನದ್ದು. ಈಗ ನನಗೆ ಯಾಕೆ ಅಂತ ಹೇಳಿದರೆ ನಾನು ಅನ್ನುವಂತಹ ಅಹಂಕಾರದಿಂದಾಗಿ ಇಷ್ಟರವರೆಗೂ ಕೂಡ, ಯಾಕಂದರೆ 1000 ವರ್ಷ ಗಜೇಂದ್ರ ಕಿತ್ತಾಡಿದ್ರೂ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ರಕ್ಷಿಸ್ಕೊಳ್ಬಲ್ಲೆ ಅನ್ನುವಂಥ ಒಂದು ನಾನು ಅನ್ನುವಂಥ ಅಹಂ ಇತ್ತು ಗಜೇಂದ್ರನಲ್ಲಿ. 1000 ವರ್ಷ ಕಿತ್ತಾಡಿದ ಮೇಲೆ ನಾನು ಹೋಯಿತು, ನೀನು ಬಂತವಾಗ. ಇಷ್ಟೆಲ್ಲ ಬಂದ ಮೇಲೆ ತನ್ನ ಬಂಧುಗಳ ಹತ್ರ ನೋಡಿತು ಗಜೇಂದ್ರ, ಯಾವ ಬಂಧುಗಳು ಕೂಡ ಅಲ್ಲಿ ಸಹಾಯ ಮಾಡಲಿಲ್ಲ. ಆವಾಗ ಎಲ್ಲ ಅಹಂಕಾರವೂ ಕೂಡ ಹೋಗಿ ಅದಕ್ಕೆ ನೆನಪಾಗಿದ್ದು ಆ ಶ್ರೇಷ್ಠ ಪರಮಾತ್ಮ, ಶ್ರೇಷ್ಠ ಶಕ್ತಿ ಅದು ಭಗವಂತ. ಅದಕ್ಕೋಸ್ಕರನೇ ತಂ ದುರತ್ಯಯ ಮಾಹಾತ್ಮ್ಯಂ ಭಗವಂತಂ ನತೋಸ್ಮ್ಯಹಂ. ನಾನು ಸ್ವತಂತ್ರನಲ್ಲ, ಸ್ವತಂತ್ರನಾದ ಒಬ್ಬ ಭಗವಂತ ಇದ್ದಾನೆ, ಅವನೇ ನನ್ನನ್ನು ಕಾಪಾಡಲಿಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ಅಂತಹ ಭಗವಂತನನ್ನು ಸ್ಮರಣೆ ಮಾಡ್ಕೊಳ್ತದಂತೆ. ಇಷ್ಟೆಲ್ಲ ಹೇಳಬೇಕಾದ್ರೆ ಎಲ್ಲ ದೇವತೆಗಳು ಕೂಡ ಈ ಸ್ತೋತ್ರವನ್ನೆಲ್ಲ ಕೇಳ್ತಾ ಇದ್ರು. ಪರಿಪರಿಯಾಗಿ ಆ ಗಜೇಂದ್ರ ವರ್ಣಿಸಿದ್ದಾನೆ. ಸಮಯ ಇಲ್ಲ, ಆದ್ದರಿಂದಾಗಿ ಅಷ್ಟು ಪೂರ್ತಿಯಾಗಿ ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದಾಗಿ ಅಲ್ಲಿ ಇಷ್ಟೆಲ್ಲ ಸ್ತೋತ್ರ ಮಾಡಬೇಕಾದ್ರೆ ಅಲ್ಲಿ ಹಿಂದೆನೇ ಬರಬೇಕಾದ್ರೆ ಅಲ್ಲಿ ಗುಣ ಸವೈನ ದೇವಾಸುರ ಮರ್ತ್ಯ ತಿರ್ಯಂಗ್ ನಸ್ತ್ರೀನ ಷಂಡೋನ ಪುಮಾನ್ನ ಜಂತುಹು ಅಂತ ಹೇಳ್ತಾ ಹೋಗ್ತಾರಲ್ಲಿ. ಅಂದರೆ ಭಗವಂತ ಇಷ್ಟೆಲ್ಲ ಗುಣಗಾನವನ್ನು ಮಾಡಿದ್ವಿ. ಯಾರು ಹಾಗಾದರೆ ಭಗವಂತ ಅಂತ ಹೇಳಿದರೆ
ಭಗವಂತ ಯಾರು? ಭಗವಂತನನ್ನು ನೀನು ದೇವತೆಗಳು ಇಂದ್ರನೋ ಚಂದ್ರನೋ ಅಂತ ನೀವು ನೋಡ್ತಾ ಹೋಗಿ, ಯಾರೂ ಅಲ್ಲ. ಇಂದ್ರನ ಭಗವಂತ? ಇಂದ್ರ ಅಲ್ಲ ಭಗವಂತ. ಚಂದ್ರನ ಭಗವಂತ? ಚಂದ್ರನೂ ಅಲ್ಲ ಭಗವಂತ. ಮತ್ತಾರು? ತಿರ್ಯಜ್ಞೋನಿಗ? ಯಾವುದಾದ್ರು ಪ್ರಾಣಿ ಪಶು ಪಕ್ಷಿಗಳ ಭಗವಂತ? ಪಶು ಪಕ್ಷಿಯಲ್ಲಿದ್ದಾನ? ಪಶುವನ್ನು ಭಗವಂತ ಅಂತ ಕರೆಯೋದ ನಾವು ಅಂತ ಹೇಳಿದ್ರೆ ಅದ್ಯಾವುದೂ ಕೂಡ ಅಲ್ಲ. ಯಾವ ಸ್ತ್ರೀಯಲ್ಲಿದ್ದಾನ ಭಗವಂತ? ಅಥವಾ ಸ್ತ್ರೀನ ಭಗವಂತ ಅಂದರೆ ಒಂದು ಹೆಂಗಸ? ಹೆಂಗಸೂ ಕೂಡ ಭಗವಂತ ಅಲ್ಲ. ಒಂದು ಷಂಡ, ಒಂದು ನಪುಂಸಕನ ಭಗವಂತ? ಭಗವಂತ ನಪುಂಸಕನೂ ಅಲ್ಲ. ಯಾರು? ಒಬ್ಬ ಪುರುಷನ ಭಗವಂತ? ಪುರುಷನೂ ಅಲ್ಲ. ಯಾವ ಗುಣ ಕರ್ಮ ವ್ಯಕ್ತಿಯಲ್ಲಿರುವಂತಹ ಗುಣಗಳನ್ನು ಭಗವಂತ ಅಂತ ಕರಿಬೇಕಾ ನಾವು? ಕರ್ಮವನ್ನು ಭಗವಂತ ಅಂತ ಕರಿಬೇಕಾ ನಾವು? ಯಾವುದನ್ನು ಕೂಡ ಅಲ್ಲ ಅಂತ ಹೇಳ್ತದೆ ಭಾಗವತ. ಹಾಗಾದ್ರೆ ಯಾವುದು? ಈ ಎಲ್ಲವನ್ನೂ ಕೂಡ ನಿಷೇಧ ಮಾಡಿದಾಗ ಅಲ್ಲ 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 ಅಂತ ಏನು ಬಂತೋ, ನಿಷೇಧ ಶೇಷ ಜಯತಾದ್ ಅಶೇಷ ಅಂತ ಭಾಗವತ ಹೇಳಿತಿಲ್ಲಿ. ನಿಷೇಧ ಶೇಷ, ಇಷ್ಟೆಲ್ಲ ನೀನು ನಿಷೇಧ ಮಾಡ್ತಾ ಮಾಡ್ತಾ ಹೋದ್ಮೇಲೆ ಯಾವ ಅಲ್ಲ ಅಂತ ಉಳಿತಲ್ಲ, ಆ ಅಲ್ಲನೇ ಭಗವಂತ ಅಂತ. ಅಲ್ಲ ಅಂದರೆ ಆ ಅಲ್ಲ ಅಲ್ಲ. ಮತ್ತೆ ನಿಷೇಧ ಮಾಡಿದಾಗಲೂ ಉಳಿದಂತಹ ಒಂದು ಶೇಷ ಯಾವುದು? ಅದೇ ಭಗವಂತ. ಹಾಗಾದ್ರೆ ಶೇಷ ಅಂದರೆ ಯಾವುದೋ ಕೊನೆಗೆ ಉಳಿದ ಭಾಗನ ಅಂತ ಹೇಳಿದ್ರೆ ಅಲ್ಲಿ ಬರೆದ್ರಲ್ಲಿ ಜಯತಾದ್ ಅಶೇಷ, ಅವನು ಶೇಷ. ಇವನು ಯಾರೂ ಕೂಡ ಅಲ್ಲ, ಆದರೆ ಇವರೆಲ್ಲರಲ್ಲಿಯೂ ಕೂಡ ಇದ್ದುಕೊಂಡು ಕೆಲಸ ಮಾಡಿಸುವಂಥವನು ಇವನೇ. ಅವನು ಅಶೇಷ, ಸಕಲ ಗುಣ ಪರಿಪೂರ್ಣನಾದಂತಹ ಆ ಭಗವಂತ. ಇದನ್ನು ನಮಗೆ ಭಾಗವತ ಇಲ್ಲಿ ತಿಳಿಸ್ಕೊಡ್ತು. ಇದಕ್ಕೆ ಪೂರಕವಾಗಿ ಮುಂದೆ ಶುಕಾಚಾರ್ಯರು ಒಂದು ಮಾತು ಹೇಳ್ತಾರೆ ಅಲ್ಲಿ, ಏವಂ ಗಜೇಂದ್ರ ಮುಪವರ್ಣಿತ ನಿರ್ವಿಶೇಷಂ ಬ್ರಹ್ಮಾದಯೋ ವಿವಿಧ ಲಿಂಗ ಭಿದಾಭಿಮಾನಾಹ. ಅಲ್ಲಿ ಇಷ್ಟೆಲ್ಲ ಸ್ತೋತ್ರ ಮಾಡಬೇಕಾದ್ರೆ ಪರಿಪರಿಯಾಗಿ ನಿನ್ನಲ್ಲಿ ಆ ಗುಣ ಇದೆ, ನಿನ್ನಲ್ಲಿ ಈ ಗುಣ ಇದೆ ಅಂತ ಸ್ತೋತ್ರ ಮಾಡ್ತಾ ಇದ್ದಾನೆ ಗಜೇಂದ್ರ. ಬ್ರಹ್ಮ ಇದ್ದಾನೆ ಅಲ್ಲಿ, ರುದ್ರ ಕೇಳಿಸ್ಕೊಳ್ತಾ ಇದ್ದಾನೆ, ಇಂದ್ರ ಕೇಳಿಸ್ಕೊಳ್ತಾ ಇದ್ದಾನೆ. ಸಂಹಾರ ಮಾಡ್ತಿ ಅಂದ ತಕ್ಷಣ ರುದ್ರ ಓಡಿ ಬರ್ಬೋದಾಗಿತ್ತಲ್ಲಿ. ಸೃಷ್ಟಿ ಮಾಡ್ತಿ ಸ್ಥಿತಿ ಮಾಡ್ತಿ ಅಂದ ತಕ್ಷಣ ಬ್ರಹ್ಮ ಓಡಿ ಬರ್ಬೋದಾಗಿತ್ತು. ಯಾಕೆಂದರೆ ಬ್ರಹ್ಮ ಸೃಷ್ಟಿ ಮಾಡಿದ್ದಲ್ವಾ, ಅಹಂಕಾರ ತತ್ವವನ್ನು ಸೃಷ್ಟಿ ಮಾಡಿದ, ಮಹತ್ತತ್ವವನ್ನು ಸೃಷ್ಟಿ ಮಾಡಿದ, ಪಂಚಭೂತಗಳನ್ನು ರುದ್ರದೇವರ ಕೈಲಿಂದಾಗಿ ಸೃಷ್ಟಿ ಮಾಡಿಸಿದ. ಇಷ್ಟೆಲ್ಲ ಮಾಡಿಸಿದ್ದಾದ್ಮೇಲೆ ಬ್ರಹ್ಮದೇವರು ಓಡಿ ಬರ್ಬೋದಾಗಿತ್ತು. ಆದರೆ ಬ್ರಹ್ಮದೇವರು ಕೂಡ ಅಲ್ಲಿ ಬರಲಿಲ್ಲ. ನೈತೆ ಯದೋಪ ಸಸುಪುರ ನಿಖಿಲಾತ್ಮಕತ್ವಾದ ತತ್ರಾಖಿಲ ಮರವರೋ ಹರಿರಾವಿರಾಸೀತ್. ಎಲ್ಲ ದೇವತೆಗಳಿಗೂ ಬ್ರಹ್ಮ ಆರ್ಡರ್ ಕೊಟ್ಟನಂತೆ, ನೀವು ಯಾರನ್ನೂ ಕರೀತೇ ಇಲ್ಲ ಗಜೇಂದ್ರ, ನೀವು ಯಾರೂ ಅಲ್ಲ. ಅದು ನಿಮ್ಮ ಒಳಗಿರುವಂತಹ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ಯಾಕೆಂದರೆ ಅವನು ಸ್ತೋತ್ರ ಮಾಡ್ತಾ ಇರುವಂತಹ, ಅವನು ಹೊಗಳಿರುವಂತಹ ಕ್ವಾಲಿಟಿ ನಮ್ಮಲ್ಲಿ ಯಾರಲ್ಲಿಯೂ ಕೂಡ ಇಲ್ಲ. ಆದ್ರಿಂದಾಗಿ ಕ್ವಾಲಿಟಿ ಇರುವಂಥದ್ದು ನಮ್ಮಲ್ಲಿ ಕೂತು ಮಾಡಿಸ್ತಕ್ಕಂತಹ ಭಗವಂತನಿಗೆ ಮಾತ್ರ. ಆ ಭಗವಂತನನ್ನು ಕರೀತಾ ಇದ್ದಾನೆ, ನೀವು ಸುಮ್ಮನೆ ಕೂಡಿ ಭಗವಂತ ಹೋಗ್ತಾನೆ. ಅವ್ರು ಸುಮ್ಮನೆ ಕೂತ್ರು, ತಕ್ಷಣದಲ್ಲಿಯೇ ಭಗವಂತ ಅಲ್ಲಿಗೆ ಗರುಡಾರೂಢನಾಗಿ ಅಲ್ಲಿಗೆ ಬರ್ತಾನಂತೆ. ಭಗವಂತ ಗರುಡನ ಮೇಲೆ ಏರಿಕೊಂಡು ಆ ಭಗವಂತ ಅಲ್ಲಿಗೆ ಬಂದಿದ್ದಾನೆ. ತಂ ತದ್ವದಾರ್ಥಮುಪಲಭ್ಯ ಜಗನ್ನಿವಾಸ ಸ್ತೋತ್ರಂ ನಿಶಮ್ಯ ದಿವಿಜೈ ಸಹ ಸಂಸ್ತುವದ್ಭಿ. ಈ ರೀತಿಯಾಗಿ ಗಜೇಂದ್ರನ ಸ್ತೋತ್ರವನ್ನು ಕೇಳ್ತಕ್ಕಂತಹ ಭಗವಂತ, ಗಜೇಂದ್ರನಿಗೆ ಯಾವಾಗ ಸ್ತೋತ್ರ ಬಂತೋ ಆವಾಗೇ ಪ್ರಯಾಣ ಪ್ರಾರಂಭ ಮಾಡಿದ ಭಗವಂತ. ಗಜೇಂದ್ರನ ಸ್ತೋತ್ರ ಮುಗಿಯುವಷ್ಟರಲ್ಲಿ ಆ ಗಜೇಂದ್ರನ ಮುಂದೆ ಬಂದು ಪ್ರತ್ಯಕ್ಷನಾಗಿದ್ದಾನಂತೆ. ಎಷ್ಟು ಭಗವಂತನಿಗೆ ಭಕ್ತರನ್ನು ಕಾಪಾಡಬೇಕು ಅನ್ನೋದರಲ್ಲಿ ಹಂಬಲ ಅಂತ ಹೇಳಿದರೆ, ಗರುಡನ ಮೇಲೆ ಭಗವಂತನ ವಾಹನ ಗರುಡ. ಆ ಗರುಡ ವಾಹನ ಮೇಲೆ ಭಗವಂತ ಬರ್ತಾ ಇರಬೇಕಾದ್ರೆ ಗರುಡನ ವೇಗವೂ ಕೂಡ ಅವನ ಭಗವಂತನ ಮೇಲೆ ಭಕ್ತರ ಮೇಲಿರುವಂತಹ ಕರುಣೆಗೆ ಸರಿ ಹೋಗಲಿಲ್ಲಂತೆ. ಈ ವೇಗ ಸರಿ ಹೋಗೋದಿಲ್ಲ, ಇನ್ನೂ ಬೇಗ ಹೋಗ್ಬೇಕು, ನಾನು ಇನ್ನೂ ಬೇಗ ಹೋಗಿ ನಾನು ಭಕ್ತರನ್ನು ರಕ್ಷಣೆ ಮಾಡಬೇಕು ಅಂತ ಲಕ್ಷ್ಮೀದೇವಿಗೆ ಹೇಳದೆ ಓಡಿ ಬಂದ. ಗರುಡನ ವೇಗ ಸಾಕಾಗೋದಿಲ್ಲ ಅಂತೇಳಿ ಗರುಡನನ್ನು ಅಲ್ಲೇ ಬಿಟ್ಟು ಹಾರಿ ಹೋಗಿ ಗಜೇಂದ್ರನನ್ನು ಕಾಪಾಡ್ತಾನಂತೆ ಭಗವಂತ. ಈ ರೀತಿಯ ಗಜೇಂದ್ರನನ್ನು ಕಾಪಾಡಿದ. ಮೊಸಳೆ ಬಾಯಿಂದ ಚಕ್ರವನ್ನು ಬಿಟ್ಟು ಮೊಸಳೆಯನ್ನು ಸಂಹಾರ ಮಾಡಿ ಅದಕ್ಕೂ ಮುಕ್ತಿ ಕೊಟ್ಟ, ಗಜೇಂದ್ರನಿಗೂ ಕೂಡ ಮುಕ್ತಿಯನ್ನು ಕೊಟ್ಟ ಭಗವಂತ ಅಂತ. ಆದ್ದರಿಂದಾಗಿ ಸಂಪಶ್ಯತಾಂ ಹರಿಮೂಮುಚ ದುಸ್ತ್ರಿಯಾನಾಂ. ಈ ರೀತಿಯ ಭಗವಂತ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡ್ತಾನೆ. ಪ್ರತಿ ಹಂತದಲ್ಲಿಯೂ ಕೂಡ ಎಲ್ಲ ಕಳೆದು ಹೋಯಿತು, ಯಾವ ಶಕ್ತಿಯೂ ನನ್ನನ್ನು ಕಾಪಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದರೆ ಒಂದು ಶಕ್ತಿಯಲ್ಲಿ ಕಾದು ಕೂತಿರ್ತದೆ. ಆದ್ದರಿಂದ ಭಗವಂತನ ನಾಮಸ್ಮರಣೆ ಎಲ್ಲವೂ ಕೂಡ ಹೋಯಿತು ಅಂದಾಗ ಭಗವಂತನ ನಾಮಸ್ಮರಣೆ ಮಾಡಿ ಭಗವಂತ ಖಂಡಿತವಾಗಿಯೂ ಕೂಡ ಗಜೇಂದ್ರನಂತೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಆ ಗಜೇಂದ್ರ ಸ್ತುತಿಯನ್ನು ವೇದ ಹೇಳಿದ ರೀತಿಯಲ್ಲಿ ಗಜೇಂದ್ರ ಹಾಡಿದಂತಹ ಪರಿಯಲ್ಲಿ ಭಾಗವತ ನಮಗೆ ತಿಳಿಸಿಕೊಟ್ಟಿದೆ ಅಂತ ಹೇಳ್ತಾ ನನ್ನ ಈ 4 ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾದಂತಹ ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾ ಶ್ರೀಕೃಷ್ಣ ಅರ್ಪಣ. ಸ್ತೋತ್ರದಲ್ಲಿ ಬಂದ ಎಲ್ಲ ವಿಷಯಗಳು ಹೇಳಬೇಕು ಹುಮ್ಮಸ್ಸು ಚೆನ್ನಾಗಿ ನೋಡಿಕೊಂಡು ಬಂದು ಆ ಗಜೇಂದ್ರನ ಸ್ತೋತ್ರದ ಸಾರಾಂಶವನ್ನು ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಹೊಸ ಸಮಯದಲ್ಲಿ ಅವರು ಬಂದು ಸಿಂಬಾದಲ್ಲಿ